ನಾಯಕ್ ಸರ್ ಬದಲ ಎಲ್ಲಾರ್ಗಿ ಹೇಳ್ತಿ ಅವ್ರ ಮೇಲೆ ಅಭಿಮಾನದಿಂದ ಹಾಡಾನು ಬರ್ದಿ ಬರ್ದವ್ರಿಪ್ಪ ಬರ್ದವ್ರಿ. ಮೊನ್ನೆ ಅವ್ರ ಮೇಲಿನ ಒಂದು ಹಾಡ ನಮ್ಮ ಕಡೆ ಸಾಹಿತ್ಯ ಬೆರೆಸಿ ಅಂತ ಏರ್ಗ ಹಾಡಕ್ ಕೊಟ್ಟರಿ ಅದನ್ನ. ಹೌದ್ರಿಪ್ಪ ಹೌದು. ಮತ್ತ ಅವತ್ತ ರೆಕಾರ್ಡಿಂಗ್ ನಾ ರೊಕ್ಕ ಕೊಡಕ್ ಹೋದ್ರ ರೊಕ್ಕ ಬೇಡಿಲ್ಲ. ಇಲ್ಲಿ ರೊಕ್ಕ ಕೇಳ್ತಿ ಅಂದ್ರ ಒಬ್ರಿಗಿಬ್ರು ಕಳ್ದಿ ಆತ ನನ್ನ ಮ್ಯಾಲಿಂದ. ಇವ್ ನಾನು ಪೂಜೆಗಳಿಗೆ ಅಟ್ಟ ಬೀಳ್ತ ನೋಡ್ರಿ ನಾನು. ಅಲ್ಲಿ ಮುತ್ತೂರ್ ಮೇಲೆ ರೊಕ್ಕ ಕೇಳ್ತಾರ ತನ್ಸ್ಕೋಬೇಡ. ಏನ್ರಿ ಅದಕ್ಕೆ ಸಂಬಂಧ ರೀ ಬೇಡ್ತೀನಿ ಕಾಣುವಾದದಲ್ಲಿ ನಾವು ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ನನಗೆ ಹಿಂಗೆ ಹೇಳ್ತಾರಲ್ಲ. ಏನ್ ಹೇಳ್ತಾರಿಪ್ಪ ಜ್ಞಾನಿಗಳು? ಬಸವರಾಜ ಏನ್ರಿ ಗೌಡ್ರ? ಮಸೀದಿ ತೋಡೋ ಮಂದಿರ್ ತೋಡೋ. ಹೌದು. मसीदी तोड़ो मंदिर तोड़ो मगर किसका दिल मत तोड़ो. मुझे मालूम नहीं कर्नाटक है कन्नड़ में बोलो. ಇದು क्या भी नहीं कुछ भी नहीं अच्छ कर्नाटक है. क्या समझ क्या? नहीं ನೀನ ಮಾತಾಡಬಹುದು. ಮಾತಾಡಿ ಆದ್ರೆ ಕನ್ನಡದಾಗ ಮಾತಾಡ ನಮ್ಗೆ ಸಂಸಾರ ಅಷ್ಟೇ. ನೀ ಹಿಂಗ್ಯಾಕೆ ಆಸಿ ಕೈಲಾಕತ್ತಿ ಅಂತ ನಾನು ಕೇಳುವ ಹೊಳಿ ಬರತ್ತದ ಹೇಳ್ರಿ. ಮಾತಿನ ಅರ್ಥ ಒಂದ್ ಮನಿ ಒಡಿ ಕಟ್ಲಿಕ್ಕೆ ಬರ್ತದ, ಒಂದು ಮನಿ ಒಡಿ ಕಟ್ಲಕ್ ಬರ್ತದ, ಮಠ ಒಡಿ ಕಟ್ಲಿಕ್ಕೆ ಬರ್ತದ. ಹೌದಿಪ್ಪ ಹೌದು. ಮನುಷ್ಯನ ಮನಸ್ಸು ಎಂದಿಗೂ ಒಡಿಲಿಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಹೌದ್ರಿಪ್ಪ ಹೌದು. ಅದರಂತೆ ಮಹಾಪಾಪನೆ ಯಾವುದು ಇಲ್ಲ ಅಂತ ಹೇಳ್ತಾರೆ. ಹೌದಪ್ಪ ಹೇಳ್ತಾರೆ ಜ್ಞಾನಿಗಳು. ನಿನ್ನ ಕಾಯ ವಾಚ ಮನಸ್ಸ ಸುದ್ದಿ ಇಟ್ಕೊಂಡು ನಡೆದದ್ದೇ ಕರೆ ಇತ್ತಂದ್ರೆ ಏನಕ್ಕರಿಪ್ಪ? ಆಡಿ ಹೋಗುವಾಗ ನಾಯಿಗಳು ಬೇಕಾದಟ್ಟ ಬೊಗಳಿ, ಹೌದು ಹೌದು, ಬೇಕಾದಟ್ಟ ಕಡಿಲಿಕ್ಕೆ ಬಂದ್ರು ಕೂಡ ಆನೆಗೇನು ಸಲ್ಲುವುದಿಲ್ಲ. ಹೌದಿಪ್ಪ ಅದಕ್ಕೆ ಕೇಳಿಸೋದ್ರ ಕಿವಿ ಈಟ ಇರ್ತಾವ್ರಿ. ಖರೆ ನಿನ್ನ ಕೆಲಸದ ಮ್ಯಾಲ ನೀ ನಿಯತ್ತದಿಂದ ಇರು ಅಂತ ಹೇಳ್ತಾರ. ಹೌದು 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 ಹೌದು. ನೀ ನಿಯತ್ತದಿಂದ ಇದ್ದದೇ ಕರೆ ಆಗಿತ್ತಂದ್ರ ಏನಕ್ಕಾರ ಜಗತ್ತದೊಳಗ ಮಾನವ ಹೋಗಿ ದೇವ ಮಾನವ ಆಗಲಿಕ್ಕೂ ಬರ್ತದ. ಕರೆ ಒಬ್ಬರ ಮನಸ್ಸ ಒಬ್ಬರ ಮನೆತನ ಮುರಿ ವ್ಯವಹಾರ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾರೆ. ಹೌದ್ರಿಪ್ಪ ಹೌದು. ಆತ್ಮೀಯ ಬಂಧುಗಳೇ, ಏನ್ರಿಪ್ಪ ತಾವೆಲ್ಲರೂ ಇವತ್ತಿನ ದಿವಸ ತಮ್ಮ ಮನೆ ಮಠ ಸಂಸಾರ ಜಂಜಾಟ ಮಾಯಾ ಪ್ರಪಂಚವನ್ನು ಬಿಟ್ಟು ಬೀರ ದೇವರ ಜಾತ್ರೆಗೆ ಬಂದಿರಿ. ಬಂದಾರಿಪ್ಪ ಬಂದಾರು. ಇದರಾಗ ತಿಳಿದ್ರು ಡೊಳ್ಳಿನ ಪದಗಳನ್ನು ಕೇಳಕತ್ತೀರಿ, ತಿಳಿಲಾರ್ದು ಡೊಳ್ಳಿನ ಪದಗಳನ್ನು ಕೇಳಕತ್ತೀರಿ. ಹೌದಿಪ್ಪ ಹೌದು. ತಮ್ಮಲ್ಲಿ ಒಂದು ವಿನಂತಿ ಅದ ಪುಣ್ಯಾತ್ಮರಿ. ಏನು ವಿನಂತಿ ಮಾಡ್ಕೋಬೇಕಂತೀರಿಪ್ಪ? ಜೀವನದಾಗ ಒಂದು ಪ್ರವಚನ ಇನ್ನೊಂದು ಡೊಳ್ಳಿನ ಪದ. ಏನು ಮಾಡಿಬೇಕ್ರಿಪ್ಪ? ಒಂದು ಪ್ರವಚನ ಇನ್ನೊಂದು ಡೊಳ್ಳಿನ ಪದ. ಹೌದಾ? ಇದ್ರನ್ನ ತಿಳಿದ್ರು ಕೇಳ್ರಿ, ತಿಳಿಲಿಕ್ಕೂ ಕೇಳ್ರಿ ಹೇಳಿ ಎರಡೂ ಸಂಘದ ತಮ್ಮಲ್ಲಿ ಒಂದು ವಿನಂತಿಯ ನನ್ನ ಆತ್ಮೀಯ ಬಂಧುಗಳ ತಮ್ಮಲ್ಲಿ ಒಂದು ವಿನಂತಿಯ ಪುಣ್ಯಾತ್ಮರಿ. ಹೌದು ಹೌದ್ರಿಪ್ಪ. ತಿಳಿದ್ರು ಯಾಕೆ ಕೇಳತ್ತೀರಿ, ತಿಳಿಲಿಕ್ಕೂ ಯಾಕೆ ಕೇಳ್ಬೇಕತ್ತೀರಿಪ್ಪ? ಬಸವಣ್ಣ ಏನ್ರಿಪ್ಪ? ತಿಳಿದ್ರು ಯಾಕೆ ಕೇಳ್ಬೇಕು, ತಿಳಿಲಿಕ್ಕೂ ಯಾಕೆ ಕೇಳ್ಬೇಕು? ತಿಳಿಲಿಕ್ಕ ಕೇಳಿದ್ರಿಂದ ಏನು ಫಾಯ್ದಾ ಸಿಗ್ತತ್ರಿಪ್ಪ ಅವ್ರಿಗೆ? ಕೇಳು. ಕೇಳಿಲ್ಲ. ಹಿಟ್ಟಿನ ಗಿರಣಿಗೆ ಬೀಸಾಕರೆ ಹೋಗ್ರಿ, ಬೀಸಾವನ್ ಜೋಡಿ ಬೆಂಡ್ ಹತ್ತಿರ ಹೋಗ್ರಿ. ಹೌದಿಪ್ಪ. ನೀವು ಸುಮ್ಮನೆ ಹೋಗ್ರಿ, ಕರೆಯರೆ ಹೋಗ್ರಿ. ಹಿಟ್ಟಿನ ಗಿರಣಿ ಹಾಳ ಕಾಲಕ್ಕೆ ಹಿಟ್ಟಿನ ಗಿರಣಿ ಏನ್ ಮಾಡ್ತದ? ನಮ್ಮ ಮೈನಾಗ ಹಿಟ್ಟಿನ ಧೂಳು ಹೊಡಿತಾವ್ರಿಪ್ಪ. ಹಿಟ್ಟಿನ ಧೂಳು ಬೀಳ್ತದ ಪುಣ್ಯಾತ್ಮರಿ. ಹೌದು ಹೌದು. ಹೆಂಗ ಹಿಟ್ಟಿನ ಗಿರಣಿ ಹಾಳ ಕಾಲಕ್ಕೆ ನಮ್ಮ ಮೈ ಮೇಲೆ ಧೂಳು ಬೀಳ್ತದಲ್ಲ, ಹಂಗ ಪ್ರವಚನ ಆಗಲಿ ಡೊಳ್ಳಿನ ಪದ ಆಗಲಿ ತಿಳಿದರ ಕೇಳಿ, ತಿಳಿಲಿಕ್ಕ ಕೇಳಿ, ಪುಣ್ಯದೊಳಗಿನ ಪಾಲ ಬೀರಿದವ್ರು ನಿಮ್ಮೆಲ್ಲರಿಗೆ ಕೊಟ್ಟು ಕಳ್ತದ ಸಮಾಧಾನ ಕೈ ಎತ್ತಿರ್ತಕ್ಕಂಥ ಮಾತಾಡ ಪುಣ್ಯಾತ್ಮರಿ. ಕೈ ಎತ್ತಿರ್ತಕ್ಕಂಥ ಅಂತ ಶಕ್ತಿ ಈ ಪುಣ್ಯ ಕ್ಷೇತ್ರ ಅವ್ರಕೋಡ್ ಗ್ರಾಮದಲ್ಲಿ ಅದ ಪುಣ್ಯಾತ್ಮರಿ. ಗುರುಜವರು ಇದೇ ಒಂದು ಪುಸ್ತಕ ಕೊಟ್ಟರು. ಅವರು ಕೋಡದ ಸಂಶೋಧನೆ ಬದ್ದಲ ಒಂದು ಪುಸ್ತಕ ಕೊಟ್ಟರು. ನಿಜವಾಗ್ಲೂ ನನಗೆ ಏನ ಅನಿಸ್ತಪ್ಪ ಅಂತ ಕೇಳಿದ್ರ, ಇದು ಅವ್ರ ಕೂಡ, ಇದು ಎರಡನೇ ಮುಗುಳು ಕೊಡಂದ್ರು ಕೂಡ ಇದು ಅಡ್ಡಿಲ್ಲ ಪುಣ್ಯಾತ್ಮರಿ. ಎರಡನೇ ಮುಗುಳು ಕೊಡಂದ್ರು ಕೂಡ ಅಡ್ಡಿಲ್ಲ. ಅಂತ ಪುಣ್ಯ ಕ್ಷೇತ್ರ ಇದು ಅವರು ಕೊಡದ. ಹೌದು. ಈ ಗ್ರಾಮದಲ್ಲಿ ಎಂತಿಂತ ಕ್ಷೇತ್ರದ ಕೆಲಸ ಮಾಡಿದ ವೈದ್ಯ ಕ್ಷೇತ್ರದೊಳಗಾಗಿರ್ಬಹುದು, ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ಬೋದು, IPS PSI ಎಲ್ಲಾರು ನಿಮ್ಮ ಊರಾಗ ಹೇಳ್ಪ ಅಂತ ಕೇಳಿದ್ದು ಪುಣ್ಯ ಪುರುಷರ ನಡೆದಾಡ್ತಕ್ಕಂಥ ಪುಣ್ಯ ಕ್ಷೇತ್ರ, ಅಗ್ನಿ ಶಿವಯೋಗಿ ನಡೆದಾಡ್ತಕ್ಕಂಥ ಪುಣ್ಯ ಕ್ಷೇತ್ರ ಅಂದ್ರೆ ಅಡ್ಡಿ ಇಲ್ಲ ಪುಣ್ಯಾತ್ಮರಿ. ಸಭಾದ ಕೈ ಎತ್ತಿರ್ತಕ್ಕಂಥ ಮಾತು. ಈ ಪುಣ್ಯ ಕ್ಷೇತ್ರಕ್ಕೆ ನಮ್ಮ ದಸರಥ್ ಕಾಕ ಅಂಬಿಯವರು ಕೂಡ ಬಹಳ ನನ್ನ ಅಪ್ಪ ಹನುಮಂತ ದೇವರು ಬದ್ದಲ್ಲ ಅಚ್ಚುಕಟ್ಟಾಗಿ ತಾವು ಎಲ್ಲರೂ ಹೊತ್ತುಕೊಂಡು ಈ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ರಿ.
ಪುಣ್ಯಾತ್ಮರೇ, ಏನ್ರಿಪ್ಪ ಇವತ್ತಿನ ದಿವಸ ಬಹಳ ಮಾತಾಡಂಗಿಲ್ಲ, ಕಿಂಚೋದು ಬೇಡ. ಏನಿಪ್ಪ ಇಲ್ಲ ನಮ್ಮ ಅಜಿತ್ ನಾವು ಹೇಳಿದ್ರು, ಏನಂತ ಹೇಳ್ಯಾರಿಪ್ಪ? ನೀವು ಹೆಂಗೆ ಶರ್ಟ್ ಅಂಡ್ ಶೂಟ್ನ್ಯಾಗ ಹೌದು ಶಾಸನ ಸೂಚನೆ ಹೇಳಂದಾರ ಅವ್ರು. ಏನ ಹಾ ಅದ್ರಾಗ ಯಾವ್ದ ಶಾಸನ ಸೂಚನೆ ಶರ್ಟ್ ಅಂಡ್ ಶೂಟ್ನ್ಯಾಗ ಅದ್ರಾಗ ಹೇಳಂದಾರಿ. ಏನಂದಾರ? ಬಹಳ ಮಾತಾಡಂಗಿಲ್ಲ, ಹೌದು. ನೇರವಾಗಿ ಹಾ ಹಾ ಅವ್ರು ಪ್ರಶ್ನೆ ಕೇಳತ್ ಹೇಳ್ಯಾರ. ಅವ್ರು ಹೆಂಗ್ ಕೇಳಂದಾರು ನಮಗ್ ಗೊತ್ತಿಲ್ಲ. ಹೌದಿಪ್ಪ. ಏನ ವಿಷಯ ಇಡಂದ್ರ ವಿಷಯ ಇಡನು, ಹೌದು. ಬ್ಯಾಡಪ್ಪ ಯಾವ್ದಾರ ಬುಕ್ಕಾದ ಪ್ರಶ್ನೆ ಕೇಳಿದ್ರೆ ಬುಕ್ಕಾದ ಕೇಳ್ತೀವಿ, ನೀವು ಹೆಂಗ್ ಕೇಳತ್ತೀರಿ? ಹಂಗ ಕೇಳಕ್ ಬರ್ತದ್ರಿ. ಇಲ್ಲ ಒಂದು ವಿಷಯ ಇಟ್ಟು ಬಿಡುನು, ಅಗದಿ ಎಲ್ಲರಿಗೆ ಜನಕ್ಕೆ ತಿಳಿಯುವಂತಂದ್ರ ವಿಷಯ ಇಟ್ಟು ಬಿಡುನು. ಅದಕ್ಕೆ ಹೇಳಿ ಇರ್ಲಿ ಬಹಳ ದೂರ ಹೋಗುದು ಬೇಡ. ಹೌದಿಪ್ಪ. ಒಂದು ಕಮಿಟಿ ಅವ್ರದ್ದು ಏನದ, ನೀವೇನಾದ್ರೂ ಕೇಳಿದ್ರು ಜನರಿಗೆ ಮನಸ್ಸಿಗೆ ಮುಖವಂತ ಕೇಳ್ರಂತ ಅದು ಸಿದ್ಧಾಂತ ವೇದಾಂತ ಎರಡು ಹೇಳಿದ್ರು. ಹೌದಿಪ್ಪ. ಹೌದು. ಇವತ್ತಿನ ದಿವಸ ನಮ್ಮ ಪ್ರಶ್ನೆ ಏನ್ರಿಪ್ಪ? ನೇರವಾಗಿ ಒಂದು ಪ್ರಶ್ನೆ ಕೇಳೋದದ. ಕೇಳ್ರಲ್ಲ. ಹಾಲು ಮತದ ಒಬ್ಬಕ್ಕೆ ಹೆಣ್ಮಗಳ ದೇವಿ ಜಾತ್ರೆ ನಡಿಬೇಕಾಗಿತ್ತಂದ್ರ, ಹಾಲು ಮತದೊಳಗ ಒಬ್ಬಾಕಿ ಹೆಣ್ಣು ಮಗಳು ದೇವಿ ಜಾತ್ರೆ ನಡಿಬೇಕಾಗಿತ್ತಂದ್ರ, ಹೆಣ್ಣು ಮಗಳ ದೇವಿ ಜಾತ್ರೆ ನಡಿಬೇಕಾಗಿತ್ತಂದ್ರ ಪೂಜಾರಿಗಳು ಹಳ್ಳಿಯಿಂದ ನೀರ್ ತರ್ತಾರ. ತರ್ತಾರಲ್ರಿ? ಸಾಕಾಗಷ್ಟು ಎಲ್ಲಾ ಕಡೆ ದೇವರುಗಳಿಗೆ ತರ್ತಾರ. ಹೌದು. ಅದರಂತೆ ಇದ್ರೊಳಗೆ ಒಬ್ಬಾಕಿ ಹೆಣ್ಣು ಮಗಳ ದೇವತೆ ಜಾತ್ರೆ ನಡಿಬೇಕಾಗಿತ್ತಂದ್ರ ಹೌದಾ? ಪೂಜಾರಿಗಳು ನೀರ್ ತರ್ತಾರ. ಪೂಜಾರಿಗಳು ನೀರ್ ತರ್ತಾರ. ನೀರ್ ತಂದ್ರಪ್ಪ ಅಂತ ಕೇಳಿದ್ರ ಆ ಪೂಜಾರಿ ಇರ್ತಕ್ಕಂತ ಮನೆತನದಲ್ಲಿ ಹೆಣ್ಣು ಮಕ್ಕಳು, ಹೌದಾ, ಯಾರಾದ್ರೂ ಗಂಡ ಸತ್ತ ಹೆಣ್ಣು ಮಕ್ಕಳು ಇದ್ರಂದ್ರ ಆಹಾ, ಆ ನೀರು ತಂದು ಆ ಹೆಣ್ಣು ಮಕ್ಕಳಿಗೆ ಕೊಟ್ರಂದ್ರ ಹೌದು, ಆ ಹೆಣ್ಣು ಮಕ್ಕಳು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ ನಗ್ನವಾಗಿ ಹೌದು, ನಗ್ನವಾಗಿ ಮೈ ಮೇಲೆ ಬಟ್ಟೆಯನ್ನು ಧರಿಸಲಾರದೆ ಧರಿಸಲಾರದೆ 5 ಸೇರು ಜ್ವಾಳ ತಗೊಂಡು ತಗೊಂಡು ನೀರಿನಲ್ಲಿ ಕುದಿಸಿ ಅಡಿಗೆ ಮಾಡಿ ಮೆರವಣಿಗೆ ಮುಖಾಂತರ ದೇವರಿಗೆ ಹೋಗಿ ಬಾಣ ಹಿಡಿತಾರ. ಹೌದಪ್ಪ. ಇದು ಯಾವಲ್ಲಿ ಹಿಡಿತಾರ? ಯಾ ದೇವಿ ಜಾತ್ರೆ ನಡೆಯುವಂತ ಸಂದರ್ಭದಲ್ಲಿ ಇದು ಆಗ್ತದ ಅಂತಕ್ಕಂಥ ಇದು ಒಂದು ಪ್ರಶ್ನೆ. ಮುದಿಕಾಗಿ ನನಗೆ ಗುರುತೈತಿ. ಹೋಗಿ ಅವ್ರಿಗೆ ಹೇಳಿ 500 ರೂಪಾಯಿ ಕೊಟ್ರೆ ಹೇಳ್ತೀವಿ. ನಿನಗೆ ಈಗ ಮಾತಾಡಂಗಿಲ್ಲ, ಹೌದು, ಮುಂದ್ ಮಾತಾಡ್ತೀನಿ. ಓಕೆರಿಪ್ಪ. ಯಾ ದೇವಿಯ ಜಾತ್ರೆ ನಡೆಯುವಂತ ಸಂದರ್ಭದಾಗ ಹೌದು, ಆ ಹೆಣ್ಣು ಮಕ್ಕಳು 5 ಸೇರು ಜ್ವಾಳವನ್ನು ತಗೊಂಡು ನೀರಿನಲ್ಲಿ ಕುದಿಸಿ ಮುಂಜಾನೆ ವಾದ್ಯ ವೈಭವದೊಂದಿಗೆ ಶೃಂಗಾರ ಆಗಿ ಹೌದಾ ಆ ಹೆಣ್ಣು ಮಗಳು ಹೋಗಿ ಅದನ್ನ ಅರ್ಪಣೆ ಮಾಡ್ತಾರಂತಕ್ಕಂಥ ಇದು ಒಂದೇ ಪ್ರಶ್ನೆ ಅದ. ಓಕೆರಿಪ್ಪ. ಹೇಳ್ತಾರಂತಕ್ಕಂಥ ಆತ್ಮವಿಶ್ವಾಸ ಬಹಳ ಮಾತಾಡಂಗಿಲ್ಲ. ಹೌದಾ, ಮುಂದೆ ಟಾಂಗ ಹೆಂಗ್ ಹೋಗ್ತದ ಅದ್ರ ಮ್ಯಾಲ ನಾವು ಹೋಗೋಣ ತಿಳ್ಕೊಂಡು ಅದ್ರ ಮ್ಯಾಲ ನಾವು ಸಾಗ ಮಾಡಕ್ ಬರ್ತದಂತಕ್ಕಂಥ ಮಾತನ್ನ ಹೇಳಿ ಹೇಳಿ 4 ನುಡಿ ಕ್ಯಾಲೆ ಹಾಡಿ ಹಾಡಿ ಬೀರ್ ದೇವ್ರು ಬದ್ದಾರ. ಹೌದ್ರಿಪ್ಪ. ಆತ್ಮೀಯ ಬಂಧುಗಳು ಇದೆ ಅವ್ರ ಕೋಡ ಗ್ರಾಮದ ಆಹಾ, ಬೀರ್ ದೇವರ ಬದ್ದಲು ಒಂದು 4 ನುಡಿ ವರ್ಣನೆ ಮಾಡಿ ಹಾಡ ಹಾಡ್ತಾರ. ಹೌದ್ರಿಪ್ಪ. ದಯವಿಟ್ಟು ತಪ್ಪಾದ್ರ ಕ್ಷಮೆ ಇರಲಿ. ಆಹಾ, ಹಾಡ ಇದೇ ಗ್ರಾಮದ ಅವನ ಬದ್ದಲ ಚರಿತ್ರೆ ಹಾಡ್ಬೇಕಾದ್ರೆ ನಾವು ಅಷ್ಟೊಂದು ದೊಡ್ಡವರಲ್ಲ. ಆದ್ರಿಪ್ಪ ಅಲ್ಲ. ವರ್ಣನೆ ರೂಪದಲ್ಲಿ ಇದೆ ಅವ್ರ ಕೋಡ ಬದಲ ಬೀರ್ ದೇವರ ಬದಲ ಒಂದು 4 ನುಡಿ ಹಾಡಿ ಹಾಡ ಹಾಡಿ ಸಂತೋಷ ಪಾಲತ್ತ ತಾವೆಲ್ಲ ಕೂಡ ಭಕ್ತಿ ಪೂರ್ವಕ ಕೂತ್ ಕೇಳ್ಬೇಕಂತ ತಮ್ಮಲ್ಲಿ ವಿನಂತಿ ಆತ್ಮೀಯ ಬಂಧುಗಳು. ಓಕೆ.